ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ಬೇಕರಿ ಸ್ಟೈಲು ಕೇಕನ್ನು ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು 1 ಕಪ್ ತೆಗೆದುಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಬೆಲ್ಲನ ತೆಗೆದುಕೊಂಡಿದ್ದೀನಿ. ಮತ್ತು ನೋಡಿ, ಒಂದು 4 ಸ್ಪೂನಷ್ಟು ಹಾಲಿನ ಪೌಡರನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಒಣ ದ್ರಾಕ್ಷಿನ ತೆಗೆದುಕೊಂಡಿದ್ದೀನಿ. ಇಷ್ಟರಲ್ಲಿ ನಾವು ಕೇಕನ್ನು ಮಾಡೋದನ್ನು ನೋಡೋಣ. ಈಗ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ಅದೇ ಕಪ್ಪಿಗೆ ನೀರನ್ನು, ನಾವು ಎಷ್ಟು ಬೆಲ್ಲ ತೆಗೆದುಕೊಂಡಿದ್ದೀವೋ ಅಷ್ಟು ನೀರನ್ನು ಹಾಕಿ ನಾವು ಕರಗಿಸ್ಕೊಳ್ಳೋಣ. ಬೆಲ್ಲನ ಕರಗಲಿ ನೀಟಾಗಿ. ಬೆಲ್ಲ ಕರಗೋ ಅಷ್ಟರಲ್ಲಿ ನೋಡಿ, ಸ್ವಲ್ಪ ಬಿಸಿ ಮಾಡಿದ್ದೀನಿ ನೀರು. ಹಾಲಿನ ಪೌಡರನ್ನು ನಾವು ಕರಗಿಸ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು. ನೀರು ತುಂಬಾ ಏನು ಕಾಯಿಸಂಗಿಲ್ಲ. ಇದನ್ನು ಹಾಲಿನ ಪುಡಿ ನಾವು ಕರಗಿಸ್ಕೊಳ್ಳೋಕೆ ಮಾತ್ರ. ನೋಡಿ, ಹಾಲಿನ ಪೌಡರು ಈ ರೀತಿ ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಾವು ಕರಗಿಸ್ಕೊಂಡಂತಹ ಬೆಲ್ಲನ ಸೋದಿಸ್ಕೊಳ್ಳೋಣ. ಒಂದು ಬೋವಲನ್ನು ತೆಗೆದುಕೊಂಡು ಬೋವಲ್ಗೆ ಬೆಲ್ಲದ ನೀರನ್ನು ಸೋದಿಸ್ಕೊಂಡ್ಬಿಡೋಣ. ಗಲೀಜಿರುತ್ತೆ ಅಂತ ಸೋದಿಸ್ಕೋಬೇಕಾಗತ್ತೆ. ಈಗ ನಾವು ಅದೇ ನೀರಿಗೆ, ಬೆಲ್ಲದ ನೀರಿಗೆ ನಾವು 1 ಕಪ್ಪು ಪೂರ್ತಿ ಗೋಧಿ ಹಿಟ್ಟನ್ನು ಸೇರಿಸೋಣ. ಇದನ್ನು ಈಗ ಚೆನ್ನಾಗಿ ಮಿಶ್ರಣ ಮಾಡೋಣ. ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ನೋಡಿ, ಸ್ವಲ್ಪ ಆಯಿಲನ್ನು ತೆಗೆದುಕೊಂಡಿದ್ದೀನಿ. ಒಂದು 6 ಸ್ಪೂನಷ್ಟು ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಂಡಂಥ ಮಿಶ್ರಣಕ್ಕೆ ಹಾಲನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಅದಕ್ಕೆ ಮಿಶ್ರಣ ಮಾಡ್ಕೋಬೇಕು. ಇಷ್ಟು ನಾನು ಆಯಿಲನ್ನು ವಾಪಸ್ ತೆಗಿತಾ ಇದ್ದೀನಿ. ಜಾಸ್ತಿ ಕಲಸಿದ್ದೀನಿ, ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ತೆಗೆದುಕೋಬೇಕಾಗತ್ತೆ. ಈಗ ಇದರ ಜೊತೆಗೆ ನಾನು ನೋಡಿ, ಬೇಕಿಂಗ್ ಪೌಡರು ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈ ರೀತಿ ಅದಕ್ಕೆ ನಾವು ಕ್ರೀಮನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಾವು ಸ್ವಲ್ಪ ಆಯಿಲನ್ನು ಹಾಕಿ ಸುತ್ತಲೂ ಅಪ್ಲೈ ಮಾಡ್ಕೊಳ್ಳೋಣ. ಬೌಲ್ಗೆ ಪೂರ್ತಿ ಅಪ್ಲೈ ಮಾಡಿದ್ದೀನಿ. ಈಗ ನಾವು ಮೈದಾ ಹಿಟ್ಟನ್ನು ಉದುರಿಸೋಣ. ಮೈದಾ ಹಿಟ್ಟು ಉದುರಿಸಿದ್ರೆ ಏನಂದರೆ ಕೇಕು ಕಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಅದರಿಂದಾಗಿ ನಾವು ಮೈದಾ ಹಿಟ್ಟನ್ನು ಹಚ್ಚಬೇಕಾಗತ್ತೆ. ಈಗ ನಾವು ಮಿಕ್ಸ್ ಮಾಡಿಕೊಂಡಿರುವಂತಹ ಕೇಕನ್ನು ಅದರೊಳಕ್ಕೆ ತುಂಬಿಸೋಣ. ಈಗ ನಾವು ನೋಡಿ, ದ್ರಾಕ್ಷಿನ ಅಲ್ಲೊಂದಲ್ಲೊಂದು ಹಾಕೋಣ. ಒಣ ದ್ರಾಕ್ಷಿ, ಈಗ ನಾವು ಸ್ಟವ್ ಮೇಲೆ ಒಂದು ಪಾನನ್ನು ಇಟ್ಕೊಂಡು ನೋಡಿ, ನಾನು ಕುಕ್ಕರ್ ಪಾನ್ ಇಟ್ಟಿದ್ದೀನಿ. ಅದರಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಕಂಬಿನ ಇಟ್ಟು ಅದರ ಮೇಲೆ ನಾವು ಇದನ್ನು ಇಡೋಣ. ಮತ್ತು ಪ್ಲೇಟನ್ನು ಮುಚ್ಚೋಣ. ಪ್ಲೇಟನ್ನು ಮುಚ್ಚಿ ಸಿಮ್ನಲ್ಲೇ 40 ನಿಮಿಷಗಳ ಕಾಲ ನಾವು ಬೇಯಿಸಬೇಕಾಗತ್ತೆ. 40 ನಿಮಿಷಗಳ ನಂತರ ನಾವು ನೋಡೋಣ. ನೀವು ಬೇಕಂದರೆ ಹಾಲಿನ ಪೌಡರ್ ಬದಲು ಹಾಲನ್ನು ಬೇಕಂದ್ರೂ ಕೂಡ ಉಪಯೋಗಿಸ್ಕೋಬೋದು. ನಾನು ಈ ಹಾಲನ್ನು ಇಷ್ಟು ಹಿಂದಕ್ಕೆ ತೆಗೆದಿದ್ದೀನಿ. ನೀವು ಹಾಲಿನ ಪೌಡರ್ ವೇಸ್ಟ್ ಆಗುತ್ತನ್ನೋ ಹಾಗಿದ್ದರೆ ನೀವು ಗೋಧಿ ಹಿಟ್ಟನ್ನು ಇನ್ನೂ ಒಂದು ಸ್ವಲ್ಪ ಹಾಕಿ
ಮಿಕ್ಸ್ ಮಾಡ್ಕೋಬೋದು. ನಾನು ಬೋವಲ್ ಚಿಕ್ಕದಿದೆ, ಅದರಿಂದ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಈಗ ನಾವು ಕೇಕನ್ನು ನೋಡೋಣ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಕೇಕು. ನೋಡಿ ಎಲ್ಲ ಒಂಥರ ಬ್ರೆಡ್ ಥರ ಆಗೋಗಿದೆ ಫ್ರೆಂಡ್ಸ್. ಈಗ ನಾವು ಇದನ್ನು ಪ್ಲೇಟ್ ಮುಚ್ಚಿದಿರ ಹೀಗೆ ಅರ್ಧ ಗಂಟೆ ನಾವು ನೋಡಿ ಈ ರೀತಿ ಹಾಫ್ ಪ್ಲೇಟನ್ನು ಮುಚ್ಚಿ ಬಿಟ್ಟುಬಿಡೋಣ. ಒಂದು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಟಾಗಿದೆ ನೋಡಿ, ಎಲ್ಲ ಬಿಸಿ ಇಲ್ಲ, ಆರಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ನಾವು ಇದನ್ನು ನೋಡಿ ಸುತ್ತಲೂ ಬಿಟ್ಕೊಂಡ್ಬಿಡುತ್ತೆ. ಆರಿದ ಮೇಲೆ ತುಂಬಾ ಎಲ್ಲ ಸುತ್ತಲೂ ಕೂಡ ಬಿಟ್ಕೊಂಡ್ಬಿಡುತ್ತೆ. ಚಾಕ ಸಹಾಯದಿಂದ ಸುಮ್ಮನೆ ಆ ರೀತಿ ಟಚ್ ಮಾಡಿ ಅಷ್ಟೇ ಆಚೆಗೆ ಬಂದುಬಿಡುತ್ತೆ. ಎಲ್ಲ ನೋಡಿ ಆ ರೀತಿ ಕಚ್ಕೊಂಡಿರೋದೆಲ್ಲ ಈ ರೀತಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ ಆರಿದ ಮೇಲೆ ಈ ರೀತಿ ಹಾಕ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈಗ ಈ ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ. ನೋಡಿ ಬ್ಯಾಕ್ ಸೈಡು ಈ ರೀತಿ ಇರುತ್ತೆ, ಯಾಕಂದರೆ ನಾವು ಮೈದಾ ಹಿಟ್ಟನ್ನು ಹಾಕಿದ್ದೀವಿ, ಅದರಿಂದ ಆ ರೀತಿ ಇದೆ. ನೀವು ಬಟರ್ ಪೇಪರ್ ಹಾಕಿದರೆ ಆ ರೀತಿಯೂ ಇರೋದಿಲ್ಲ. ಈಗ ನಾನು ಮತ್ತೆ ಕೇಕನ್ನು ಈ ಪ್ಲೇಟಿಗೆ ತೆಗೆದುಕೊಂಡ್ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ರೀತಿ ಸ್ಪಾಂಜ್ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಕೇಕನ್ನು ಕಟ್ ಮಾಡೋಣ. ತುಂಬಾ ಚೆನ್ನಾಗಿರೋ ಕೇಕು, ಸೂಪರಾಗಿರುತ್ತೆ. ಎಲ್ಲರೂ ಈ ರೀತಿ ಮನೇಲಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಕೇಕು, ಸೂಪರಾಗಿದೆಯಲ್ಲ. ಈ ರೀತಿ ಎಲ್ಲರೂ ಸಕ್ಕರೆ ಹಾಕ್ತೀರಾ, ನೀವು ಬೆಲ್ಲದಲ್ಲೇ ಮೈದೆ ಹಿಟ್ಟು ಹಾಕ್ತೀರಾ, ಗೋಧಿ ಹಿಟ್ಟಲ್ಲೇ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಸ್ಮೂತಾಗಿ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡು ತಿಂದು ನೋಡಿ, ಮಕ್ಕಳಿಗೂ ಕೊಡಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಇದನ್ನು ನಾವು 1 ಗಂಟೆ ಟೈಮು ಅದೇ ರೀತಿ ಬಿಟ್ಬಿಡಬೇಕು. ನಾವು ಪ್ಲೇಟನ್ನು ಮುಚ್ಚಿ ಸ್ಟವ್ ಮೇಲೆ 1 ಗಂಟೆ ಟೈಮ್ ಬಿಟ್ಟರೆ ನಿಮಗೆ ಕೇಕ್ ಚೆನ್ನಾಗಿ ಆಗಿರುತ್ತೆ. ನಂತರ ಪ್ಲೇಟನ್ನು ಸ್ವಲ್ಪ ಸೈಡಿಗೆ ತೆಗೆದು ಹಾರ್ಲಿಕ್ಕೆ ಬಿಟ್ಬಿಡಿ, ಆವಾಗ ಸೂಪರಾದ ಕೇಕು ರೆಡಿ ಆಗುತ್ತೆ. ಆರಿದ ಮೇಲೆ ಕಟ್ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.